ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆರ್ಟ್ ಅಂಡ್ ಕಲ್ಚರ್ 2024 2024ನೇ ಸಾಲಿನ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡ್ತೀವಿ. ಇವತ್ತಿನ ವಿಡಿಯೋ ಸೆಕೆಂಡ್ ಪಾರ್ಟ್ ವಿಡಿಯೋ. ಇದರಲ್ಲಿ 25ರಿಂದ 50ರವರೆಗಿನ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ಸ್ಥಳದಲ್ಲಿ ಜೈನ ಮ್ಯೂಸಿಯಂ ಅಂಡ್ ನಾಲೆಜ್ ಸೆಂಟರ್ನ ಉದ್ಘಾಟಿಸಲಾಯಿತು? ಈ ಪ್ರಶ್ನೆಯನ್ನು ನಿನ್ನೆ ಕೇಳಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಪೂನಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಈ ಜೈನ್ ನಾಲೆಜ್ ಅಂಡ್ ಮ್ಯೂಸಿಯಂ ಅಂಡ್ ನಾಲೆಜ್ ಸೆಂಟರ್ನ ಉದ್ಘಾಟನೆ ಮಾಡಿದ್ದು ನಿತಿನ್ ಗಡ್ಕರಿ. ನಿತಿನ್ ಗಡ್ಕರಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು. ಎಲ್ಲಿ ಕೇಳಿದ್ರೆ ಪೂನಾದಲ್ಲಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಹಿಂದಿ ಸಾಹಿತ್ಯ ಸಂಗ್ರಹಾಲಯ? ನೋಡಿ, ಭಾರತದಲ್ಲಿ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ, ಒಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಮೊಟ್ಟ ಮೊದಲ ಒಂದು ಮ್ಯೂಸಿಯಂ ಆಗಿದೆ ಇದು. ಮ್ಯೂಸಿಯಂ, ಭಾಷೆಗೆ ಸಂಬಂಧಪಟ್ಟಂಥ ಮೊಟ್ಟ ಮೊದಲ ಮ್ಯೂಸಿಯಂ. ಸೊ ಈ ಹಿಂದಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯೂಸಿಯಂ ಇದು. ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಕೇಳಿದ್ರೆ ಉತ್ತರ ಪ್ರದೇಶಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಉತ್ತರ ಪ್ರದೇಶ ರಾಜ್ಯದ ಕಾಶಿಯ ವಾರಾಣಸಿಯ ಬಳಿಯಲ್ಲಿ ಈ ಒಂದು ಮ್ಯೂಸಿಯಂ ಅನ್ನು ಸ್ಥಾಪನೆ ಮಾಡಲಾಯಿತು. ಈ ಕೆಳಗಿನ ಯಾವ ಸ್ಥಳದ ತಿರಂಗ ಬರ್ಫಿಗೆ, ಈ ಬರ್ಫಿ ತಿರಂಗ ಅಂದರೆ ಟ್ರೈ ಕಲರ್, 3 ಬಣ್ಣದ ಈ ಒಂದು ಬರ್ಫಿಗೆ GI ಟ್ಯಾಗ್ ದೊರೆಯಿತು? ಹಾಗಾದರೆ ಇದು ಯಾವ ಸ್ಥಳದ್ದು? ಸರಿಯಾದ ಉತ್ತರ ಇದು ವಾರಾಣಸಿ. ವಾರಾಣಸಿಯಲ್ಲಿನ ತಿರಂಗ ಬರ್ಫಿ, ಭಾರತದ ರಾಷ್ಟ್ರಧ್ವಜದ ಕಲ್ಲರಿನ ಈ ಒಂದು ಬರ್ಫಿ ಎನ್ನುವಂಥ ಸ್ವೀಟ್ಗೆ GI ಟ್ಯಾಗ್ ದೊರೆಯಿತು. ಸಾಗಾ ದಾವಾ ಎನ್ನುವಂತಹ ಬುದ್ಧಿಸ್ಟ್ ಫೆಸ್ಟಿವಲ್, ಬುದ್ಧರ ಉತ್ಸವವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಸಿಕ್ಕಿಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಾಗಾ ದಾವಾ ಎನ್ನುವಂಥ ಫೆಸ್ಟಿವಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಗೌತಮ ಬುದ್ಧ ಅಂತ ನೆನಪಿರಲಿ. ಸೊ ಇದೊಂದು ಬೌದ್ಧಿಸ್ಟ್ ಫೆಸ್ಟಿವಲ್ ಆಗಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಗಂಗಾ ಜಾತ್ರಾ ಮಹೋತ್ಸವ ಆಚರಿಸಲಾಯಿತು? ಸಾಮಾನ್ಯವಾಗಿ ಗಂಗಾ ಜಾತ್ರಾ ಅಂದ ತಕ್ಷಣ ನಮಗೆ ಮೈಂಡ್ ಓಡೋದಿಲ್ಲ. ಏನು ಕೇಳಿದ್ರೆ ಉತ್ತರ ಭಾರತದಲ್ಲಿ ಗಂಗಾ ನದಿ ಹರಿಯುವಂಥ ಜಾಗಗಳಿಗೆ ನಾವು ಯೋಚನೆ ಮಾಡ್ತೀವಿ. ಬಟ್ ಇದು ಎಲ್ಲಿ ನಡೀತು ಅಂತ ಕೇಳಿದ್ರೆ ಇದು ನಡೆದಿದ್ದು ಆಂಧ್ರ ಪ್ರದೇಶಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏಷ್ಯಾದ ಅತಿ ದೊಡ್ಡ ಓಪನ್ ಏರ್ ವ್ಯಾಪಾರ ಮೇಳ, ಅದರ ಹೆಸರು ಬಾಲಿ ಜಾತ್ರಾ. ಇದು ಯಾವ ರಾಜ್ಯದಲ್ಲಿ ನಡೀತು? ನೋಡಿ, ಏಷ್ಯಾದ ಅತಿ ದೊಡ್ಡ ಓಪನ್ ಏರ್ ವ್ಯಾಪಾರ ಮೇಳ ಯಾವುದು ಕೇಳಿದ್ರೆ ಬಾಲಿ ಜಾತ್ರಾ ಅಂತ ಗೊತ್ತಿರಲಿ. ಸೊ ಇದು ಯಾವ ರಾಜ್ಯದಲ್ಲಿ ನಡೀತು ಅಂತ ಕೇಳಿದ್ರೆ ಇದು ಒಡಿಸ್ಸಾದಲ್ಲಿ ನಡೀತು. ಒಡಿಸ್ಸಾದಲ್ಲಿ. ಬತುಕಮ್ಮ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ಸಾಂಕೇತಿಕ ಭಾಷಾ ದಿವಸ, ಸೈನ್ ಲ್ಯಾಂಗ್ವೇಜ್ ಡೇ ಯಾವಾಗ ಆಚರಿಸಲಾಯಿತು? ಸೊ ಸರಿಯಾದ ಉತ್ತರ ಸೆಪ್ಟೆಂಬರ್ 23. ಈ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಕೇಳುವಂಥ ವಿಚಾರ ಏನು ಕೇಳಿದ್ರೆ ಥೀಮ್ಸ್ ಅಥವಾ ಡೇಟ್ಸ್. ಸೊ 2024ರ ಈ ಸೈನ್ ಲ್ಯಾಂಗ್ವೇಜ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ ಸೈನ್ ಅಪ್ ಫಾರ್ ಸೈನ್ ಲ್ಯಾಂಗ್ವೇಜ್ ರೈಟ್ಸ್. Sign up for sign language rights. Sign up for sign language rights ಅನ್ನೋದು ಈ 2024ರ ಸೈನ್ ಲ್ಯಾಂಗ್ವೇಜ್ ಡೇ ಇದೆಯಲ್ಲ, ಇದರ ಒಂದು ಥೀಮ್ ಆಗಿತ್ತು. ಈ ಕೆಳಗಿನ ಯಾವ ರಾಜ್ಯವು ಆದಿವಾಸಿ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಆದಿವಾಸಿ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯಲ್ಲಿ ಆದಿವಾಸಿಗಳ ಒಂದು ಕಲ್ಯಾಣಕ್ಕಾಗಿ, ಆದಿವಾಸಿ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಆದಿವಾಸಿ ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಲಾಗಿದೆ. ಕೆಳಗಿನ ಯಾವ ಸ್ಥಳದಲ್ಲಿ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವರು ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ ಮಹಾರಾಷ್ಟ್ರದ ಉದಗೀರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಿಶ್ವಶಾಂತಿ ಬೌದ್ಧ ವಿಹಾರವನ್ನು ಉದ್ಘಾಟನೆ ಮಾಡಿದ್ರು. ಆಪ್ಷನ್ ಇಸ್ ದ ರೈಟ್.
ಈ ಕೆಳಗಿನ ಯಾವ ರಾಜ್ಯದಲ್ಲಿ 3ನೇ ಪಂಚಕುಲ ಪುಸ್ತಕ ಮೇಳವನ್ನು ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಹರಿಯಾಣದಲ್ಲಿ ಪಂಚಕುಲ ಪುಸ್ತಕ ಮೇಳವನ್ನು ಪ್ರಾರಂಭ ಮಾಡಲಾಯಿತು. ಇದನ್ನು ಉದ್ಘಾಟನೆ ಮಾಡಿದ್ದು ಹರಿಯಾಣದ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಇದರಲ್ಲ, ಇವರು ಹರಿಯಾಣದ ಸಿಎಂ. ಇವರು ಪಂಚಕುಲ ಪುಸ್ತಕ ಮೇಳವನ್ನು ಹರಿಯಾಣದಲ್ಲಿ ಉದ್ಘಾಟನೆ ಮಾಡಿದರು. ನಿಂಗೋಲಾ ಚಕೋಬಾ ಎನ್ನುವಂತಹ ಫೆಸ್ಟಿವಲ್, ನಿಂಗೋಲಾ ಚಕೋಬಾ ಉತ್ಸವ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮಣಿಪುರದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮಣಿಪುರದಲ್ಲಿ ಆಚರಿಸಲಾಯಿತು. 2024ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಶಿಲ್ಪಿ ಯಾರು? ಇವರು ಕರ್ನಾಟಕದ ಶಿಲ್ಪಿ, ಹೆಸರು ಅರುಣ್ ಯೋಗಿರಾಜ್. ಈ ಅರುಣ್ ಯೋಗಿರಾಜ್ ಅವರ ವಿಶೇಷತೆ ಏನು ಕೇಳಿದ್ರೆ, ಇವರು ಅಯೋಧ್ಯೆಯಲ್ಲಿನ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಬಾಲರಾಮ ವಿಗ್ರಹದ ಕೆತ್ತನೆ ಮಾಡಿದವರು ಅರುಣ್ ಯೋಗಿರಾಜ್. 55ನೇ ಭಾರತೀಯ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಎಲ್ಲಿ ನಡೆಯಿತು? ಇದನ್ನು IFFI ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಅಂತೇಳಿ. ಸೊ ಈ IFFI ಅಥವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ 55ನೇ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಎಲ್ಲಿ ನಡೀತು ಕೇಳಿದ್ರೆ, ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾದಲ್ಲಿ ನಡೀತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅಕ್ಟೋಬರ್ 2024ರಲ್ಲಿ ಯಾವ ರಾಜ್ಯವು ಜಾತಿ ಜನಗಣತಿಯನ್ನು ಪ್ರಾರಂಭಿಸಿತು? ಸರಿಯಾದ ಉತ್ತರ ತೆಲಂಗಾಣ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಜಾತಿ ಜನಗಣತಿ ಮಾಡಿದ 3ನೇ ರಾಜ್ಯ ತೆಲಂಗಾಣ, 3ನೇ ರಾಜ್ಯ. ಈ ಮೊದಲು ಜಾತಿ ಜನಗಣತಿಯನ್ನು ಬಿಹಾರ ಮತ್ತು ಆಂಧ್ರ ಪ್ರದೇಶ ಮಾಡಿತ್ತು. ಬಿಹಾರ ಮತ್ತು ಆಂಧ್ರ. ನೋಡಿ, ಬಿಹಾರ ಮತ್ತು ಆಂಧ್ರ ಪ್ರದೇಶದ ನಂತರ ಜಾತಿ ಜನಗಣತಿಯನ್ನು ಮಾಡಿದ 3ನೇ ರಾಜ್ಯ ಅದು ತೆಲಂಗಾಣ. ಈ ಕೆಳಗಿನ ಯಾವ ಸಚಿವಾಲಯವು ಕಾವೇರಿ ಗಂಗಾ ಮಿಲನ್ ಫೆಸ್ಟಿವಲ್, ಕಾವೇರಿ ಗಂಗಾ ಮಿಲನ್ ಉತ್ಸವವನ್ನು ಆಯೋಜನೆ ಮಾಡಿತ್ತು? ಸರಿಯಾದ ಉತ್ತರ ಸಾಂಸ್ಕ್ರಿಟ್ ಮಿನಿಸ್ಟ್ರಿ ಅಥವಾ ಸಂಸ್ಕೃತಿ ಸಚಿವಾಲಯ. ಅಭಯ ಪ್ರಭಾವನ ಮ್ಯೂಸಿಯಂ ಅನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಇದೆ ಅಂತೇಳಿ? ಸರಿಯಾದ ಉತ್ತರ ಇದು ಪುನಾದಲ್ಲಿ ಇರುವಂಥದ್ದು, ಪುಣೆಯಲ್ಲಿ ಇರುವಂಥದ್ದು. ಇದು ಜೈನ್ ಫಿಲಾಸಫಿಗೆ ಸಂಬಂಧಪಟ್ಟಂತ ಒಂದು ಮ್ಯೂಸಿಯಂ ಆಗಿದೆ. ಜೈನರ ಸಾಹಿತ್ಯ ಮತ್ತು ಸಂಪ್ರದಾಯದ ಕುರಿತಾಗಿ ಇರುವಂತಹ ಒಂದು ಮ್ಯೂಸಿಯಂ ಇದು, ಅಭಯ ಪ್ರಭಾವನ ಮ್ಯೂಸಿಯಂ. 66ನೇ ಅಖಿಲ ಭಾರತೀಯ ಕಾಳಿದಾಸ ಸಮಾರೋಹ ಎಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಉಜ್ಜೈನಲ್ಲಿ ಉದ್ಘಾಟಿಸಲಾಯಿತು ಅಖಿಲ ಭಾರತೀಯ ಕಾಳಿದಾಸ ಸಮಾರೋಹವನ್ನು. ಈ ಉಜ್ಜೈನ್ ಇರೋದು ಮಧ್ಯಪ್ರದೇಶ ರಾಜ್ಯದಲ್ಲಿ. ನರೇಂದ್ರ ಮೋದಿ ಅವರು ಬೋಡೋಲ್ಯಾಂಡ್ ಫೆಸ್ಟಿವಲ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದರು? ಸರಿಯಾದ ಉತ್ತರ ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಬೋಡೋಲ್ಯಾಂಡ್ ಫೆಸ್ಟಿವಲ್ ಅನ್ನು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದ್ರು. 2024ರ ಥೀಮ್ ಏನಾಗಿತ್ತು ಕೇಳಿದ್ರೆ, ಬೋಡೋಲ್ಯಾಂಡ್ ಫೆಸ್ಟಿವಲ್ 2024 ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ, ಪೀಸ್ ಅಂಡ್ ಹಾರ್ಮನಿ ಫಾರ್ ಪ್ರಾಸ್ಪರಸ್ ಇಂಡಿಯಾ. ಪೀಸ್ ಅಂಡ್ ಹಾರ್ಮೋನಿ ಫಾರ್ ಪ್ರಾಸ್ಪರಸ್ ಇಂಡಿಯಾ. ಇದು 2024ರ ಬೋಡೋಲ್ಯಾಂಡ್ ಫೆಸ್ಟಿವಲ್ನ ಥೀಮ್ ಆಗಿತ್ತು. ಮೇರಾ ಹುವಾ ಚುಂಗ್ಬಾ ಫೆಸ್ಟಿವಲ್ ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇಂಪಾಲ್ನಲ್ಲಿ ಆಚರಿಸಲಾಯಿತು. ಇಂಪಾಲ್ ಯಾವ ರಾಜ್ಯದಲ್ಲಿದೆ ಕೇಳಿದ್ರೆ, ಮಣಿಪುರದಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ದೇಶವು ಶ್ರೀರಾಮನ ಚಿತ್ರವಿರುವ ಪೋಸ್ಟ್ ಸ್ಟ್ಯಾಂಪ್ ಅನ್ನು ಜಾರಿ ಮಾಡಿತು? ಸರಿಯಾದ ಉತ್ತರ ಲಾವೋಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಶ್ರೀರಾಮನ ಚಿತ್ರ ಯಾವುದು ಕೇಳಿದ್ರೆ, ಇದು ಅಯೋಧ್ಯೆಯಲ್ಲಿರುವಂತಹ ಬಾಲರಾಮನ ಚಿತ್ರ. ಹುಲಿಕಾಲಿ ಫೆಸ್ಟಿವಲ್, ಹುಲಿಕಾಲಿ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ ಕೇರಳ.
ಕೇರಳ ರಾಜ್ಯದ ತ್ರಿಸೂರ್ನಲ್ಲಿ ಈ ಹುಲಿಕಾಲಿ ನೃತ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಇದೊಂದು ಬಗೆಯ ಟೈಗರ್ ಡ್ಯಾನ್ಸ್, ಹುಲಿ ನೃತ್ಯ ಇದು. ಸಿಂಗಾಪುರ ಲಿಟರೇಚರ್ ಪ್ರೈಸ್ ಪಡೆದ 9 ಯಾರ್ಡ್ ಸ್ಯಾರೀಸ್ ಎನ್ನುವಂಥ ಕಥೆಗಳನ್ನ ಬರೆದವರು ಯಾರು? ಸರಿಯಾದ ಉತ್ತರ ಪ್ರಶಾಂತಿ ರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪ್ರಶಾಂತಿ ರಾಮ್. ಯಾವ ರಾಜ್ಯದಲ್ಲಿ 10 ದಿನಗಳ ಕಾಲ ಓಣಂ ಓಣಂ ಉತ್ಸವವನ್ನು ಆಚರಿಸಲಾಯಿತು? ಸರಿಯಾದ ಉತ್ತರ ಕೇರಳ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಓಣಂ ಅಂದ ತಕ್ಷಣ ನಮ್ಗೆ ನೆನಪಿರಬೇಕು, ಇದು ಕೇರಳ ರಾಜ್ಯದ ಒಂದು ಸಾಂಪ್ರದಾಯಿಕ ಫೆಸ್ಟಿವಲ್. 2024ನೇ ಸಾಲಿನಲ್ಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸೋಲಾರ್ ಫೆಸ್ಟಿವಲ್, ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸೌರ ಮಹೋತ್ಸವವನ್ನು ಎಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. ಆಪ್ಷನ್ ಡಿ ಇಸ್ ದ ರೈಟ್. 50ನೇ ಪ್ರಶ್ನೆ ಈ ರೀತಿದೆ, ಈ ಕೆಳಗಿನ ಯಾವ ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಆದರ್ಶ ಗ್ರಾಮಗಳಾಗಿ ಬದಲಾಯಿಸಲು ಬೃಂದಾವನ ಗ್ರಾಮ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ಸ್ ಈ ರೀತಿ ಇದೆ, ಕೇರಳ, ಮಧ್ಯಪ್ರದೇಶ್, ಹರಿಯಾಣ, ನವದೆಹಲಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ. ಜೈ ಹಿಂದ್.